ಇದಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾರೆ. ಅವತ್ತಿಂದ ಶಿವಕುಮಾರ್ ಜೊತೆ ಇಬ್ಬರು ಒಟ್ಟಿಗೆ ಸರ್ಕಾರ ನಡೆಸ್ತಾ ಇದ್ರು ಎಲ್ಲ ಸೇರಿ. ಇವತ್ತು ಸಿದ್ದರಾಮಯ್ಯನವರು ಅಂತೂ ಎಷ್ಟೋ ದಿವಸದಿಂದ ಹೇಳ್ತಾ ಇದ್ರು ರಾಜೀನಾಮೆ ಕೊಡಿ ಅಂತ. ಆದರೂ ನಡೆಸ್ಕೊಂಡು ಬಂದಿದ್ರು ಸಿದ್ದರಾಮಯ್ಯನವರು. ಎಲೆಕ್ಷನ್ನು ಅದು ಇದು ಎಲ್ಲದಕ್ಕೂ ನೆಸೆಸಿಟಿ ಇತ್ತು, ನಡೆಸ್ಕೊಂಡು ಬಂದರು. ಮುಂದೆ ಶಿವಕುಮಾರ್ ಅವರು ಏನು ಒಟ್ಟಿಗೆ ನಡೆಸ್ಕೊಂಡು ಹೋಗ್ತಾರೆ, ಎಲ್ಲಿ ಹೋಗ್ತಾರೆ ಅಲ್ಲೇ ಇರ್ತಾರೆ. ಕಾಂಗ್ರೆಸ್ ಉಳಿಸಿಕೊಳ್ಳ ಬಗ್ಗೆ ಇದು ಮೇನ್. ಇಬ್ಬರು ಒಟ್ಟಿಗೆ ಇರಬೇಕಾದ್ದು, ಇಬ್ಬರು ಒಟ್ಟಿಗೆ ಇದ್ದರೆ ಕಾಂಗ್ರೆಸ್ ಉಳಿಸ್ಕೊಂಡು ಹೋಗ್ಬೇಕು. ಗೋಲ್ಡನ್ ಟೆಂಪಲ್ ಆ ಥರದಿಂದ ಇನ್ನೇನು ಕೊಡ್ತಾರೆ, ಅರ್ಜೆಂಟ್ ಏನು ಮಾಡ್ಕೊಂಡು ಕೊಟ್ಟಿಲ್ಲ. ಯೋಚನೆ ಮಾಡಿ 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 ಕೊನೆಗೂ ರಾಜೀನಾಮೆ ಕೊಟ್ಟಿದ್ದಾರೆ. ಭಾಗ್ಯದವರೆಲ್ಲ ಗೋಳಾಡ್ತವ್ರೆ. ಆ ಭಾಗ್ಯ, ಶಕ್ತಿ ಭಾಗ್ಯ, ಗೃಹಲಕ್ಷ್ಮಿ ಭಾಗ್ಯ, ಅವರು ಸಿದ್ದರಾಮಯ್ಯನವ್ರ ಮಂತ್ರಿಯಿಂದ ಎಳೆದ್ರು ಅಂತ ಬೇಜಾರು ಮಾಡ್ಕೊಂಡಿಲ್ಲ. ಆದರೆ ಅವರು ಭಾಗ್ಯಗಳೆಲ್ಲೋ ಬಿಟ್ಟು ಅಂತ ಬೇಜಾರು ಮಾಡ್ಕೊಂಡು ಪಾಪ ಗೋಳಾಡ್ತವ್ರೆ. ಹಿಂಗೆ ನಡೆಸ್ಕೊಂಡು ಹೋದರೆ ಕಾಂಗ್ರೆಸ್ ಇರೋದು. ಈಗ ಏನಾರಿಗೆ ಭಾಗ್ಯ ಬಿಟ್ಟರು ಕಾಂಗ್ರೆಸ್ ಏನಾಗುತ್ತೋ ಗೊತ್ತಿಲ್ಲ. ಭಾಗ್ಯ ಇದ್ದರೆ ಕಾಂಗ್ರೆಸ್ ಇರುತ್ತೆ. ಭಾಗ್ಯ ಅಂತ ಸಿದ್ದರಾಮಯ್ಯನ ಮಗನ್ನೇ ಕೂರಿಸ್ತಾರೆ ಅಂತಿದ್ರು, ಅವ್ರನ್ನ ಕೂರಿಸ್ತಾರೆ ಅಂತಿದ್ರು, ಜಾರಕಿಹೊಳಿ ಕೂರಿಸ್ತಾರೆ ಅಂತಿದ್ರು CM ಪದವಿಗೆ. ಕೊನೆಗೂ ಶಿವಕುಮಾರ್ ಅವ್ರನ್ನೇ ಕೂರಿಸಿದ್ದಾರೆ. ಅಂತೂ ಮಾತಾಗಿದ್ದು ಶಿವಕುಮಾರ್ ಅವ್ರಿಗೆ ಕೊಡಬೇಕಂತ ಅಂತ ಅವ್ರಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ಏನೂ ಇದಿಲ್ಲ. ಇನ್ನು ಮಗನ್ನೇ ಮುಂದೆ ತರಬೇಕು ಅಂತಿದ್ರೇನೋ ಸಿದ್ದರಾಮಯ್ಯ ಅವರು. ಆದರೆ ಈಗೇನು ಒಂದು 5 ನಿಮಿಷ ಕೇಂದ್ರದಲ್ಲಾದರೂ ಮುಂದೆ ಎಲೆಕ್ಷನ್ ಅಂತ ಓಡಾಡ್ಬೋದು. ಮಗನ ಮುಂದೆ ತರಬೇಕಲ್ಲ, ಅದೇ ಕೆಲಸ. ಹೇಗಾದರೂ ರಾಜಕೀಯದಲ್ಲಿ ಮುಂದೆ ತರಬೇಕು ಮಗನ್ನ, ಅದಕ್ಕೂ ಪ್ರಯತ್ನ ಪಡ್ತಾರೆ. ಯಾಕೆ ರಾಜೀನಾಮೆ ಕೊಟ್ಟಿರಬಹುದು? ಕೇಂದ್ರದಲ್ಲಿ ಬೇರೆ ಪಕ್ಷ ಕಟ್ತಾರೋ ಏನೋ. ಎಲ್ಲರೂ ಕಟ್ತಾರೆ, ಎಲ್ಲರೂ ನಾನು ಕಟ್ತೀನಿ ಅಂತವ್ರೆ ಪಕ್ಷನ. ಹಂಗೆ ಇವರು ಒಂದು ಕಟ್ಬೋದು. ಇವರೇ ಏನು ಕಮ್ಮಿ ಆಗಿರೋದು? ಕೇಂದ್ರದಲ್ಲಿ ಪಕ್ಷ, ರಾಜ್ಯದಲ್ಲಿ ಎಲ್ಲರೂ ಕಟ್ತಾರೆ. ಕೇಂದ್ರದಲ್ಲಿ ಕಟ್ಟೋರು ಯಾರು ಇದ್ದಾರೆ? ಕರ್ನಾಟಕದವರು ಕುಮಾರಸ್ವಾಮಿ ಅವರು. ಹೌದಾ? ಎಲ್ಲೆಲ್ಲಿ ಮಾಡ್ತಾರೆ? ಸಿದ್ದರಾಮಯ್ಯ ಮಾಡಿದ್ರೆ ಮಾಡಿಬಿಡ್ತಾರೆ, ಪರವಾಗಿಲ್ಲ, ಮಾಡ್ಬೋದು. ಕೇಂದ್ರದಲ್ಲಿ ಕಟ್ಟಿರೋ ಪಕ್ಷ ಇದು ಅಲ್ಲಿ ಮಾಡೋಂಗಿದ್ರೆ ಆವಾಗಲೇ ಮಾಡಿಬಿಡೋರೇನೋ. ಏನೋ ಮಾಡಿದ್ರು ಮಾಡ್ಬೋದು. ಸೋನಿಯಾ ಗಾಂಧಿಗೆ ಸಪೋರ್ಟ್ ಆಗುತ್ತೆ. ತುಂಬ ದಿನದ ಅಧಿಕಾರ ನಡೆಸಿದ್ದಾರೆ, ಅನಿವಾರ್ಯ ಇದ್ದಿದ್ದರಿಂದ ಕೊಟ್ಟರು. ಅವತ್ತಿಂದ ಬೇರೆ ಬೇರೆ ಅನ್ನೋ ಹಾಗೆ ಇರಲಿಲ್ಲ.